ರಿವಾಲ್ವರ್ನಿಂದ ಮಿಸ್ ಫೈರ್ ಆದಂತಹ ಪರಿಣಾಮವಾಗಿ ಉದ್ಯಮಿಯೋರ್ವ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ದೊಡ್ಡನೆಕ್ಕುಂದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನವೀನ್ ರೆಡ್ಡಿ ಎನ್ನುವಂತಹ ಉದ್ಯಮಿ ಮಿಸ್ ಫೈರ್ನಿಂದಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಇವತ್ತು ಮಧ್ಯಾಹ್ನ ನವೀನ್ ರೆಡ್ಡಿ ಅವರು ಮನೆಯಲ್ಲಿ ರಿವಾಲ್ವರ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಿಸ್ ಆಗಿ ಫೈರ್ ಆಗಿಬಿಟ್ಟಿದೆ. ಉದ್ಯಮಿ ನವೀನ್ ಅವರ ಸ್ಥಿತಿ ಸದ್ಯ ಚಿಂತಾಜನಕವಾಗಿದೆ ಅಂತೇಳಿ ತಿಳಿದು ಬಂದಿದೆ. ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. HAL ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಅವರದ್ದೇ ರಿವಾಲ್ವರ್ ಕ್ಲೀನ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿದೆ. ಬಹುಶಃ ಟ್ರಿಗರ್ನ ಏನಾದ್ರು ಒತ್ತಿದಾರೋ ಏನೋ, ಆ ಸಂದರ್ಭದಲ್ಲಿ ಅದು ಮಿಸ್ ಫೈರ್ ಆಗಿದೆ. ಆ ನಂತರದಲ್ಲಿ ಅವರನ್ನ ಈಗ ತುರ್ತಾಗಿ ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ದುರದೃಷ್ಟವಶಾತ್ ಸದ್ಯದ ಮಾಹಿತಿ ಪ್ರಕಾರವಾಗಿ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ನಿಟ್ಟಿನಲ್ಲಿ ತುರ್ತಾಗಿ ಅಲ್ಲಿ ದಾಖಲು ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ವೃತ್ತಿಯಲ್ಲಿ ಉದ್ಯಮಿ ನವೀನ್ ರೆಡ್ಡಿ ಬಿಲ್ಡರ್ ಅಂತಾನೂ ಕೂಡ ತಿಳಿದು ಬಂದಿದೆ. ಹಾಗೆ ಆ ಗುಂಡನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಇದು ಬುಲೆಟ್ ಕ್ಯಾಪ್ ಏನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ. ಸೊ ಅದು ಫೈರ್ ಆದ ನಂತರದಲ್ಲಿ ಬಹುಶಃ ಸ್ಥಳದಲ್ಲಿ ಸಿಕ್ಕಿರೋದು ಅಂತ ಅನ್ಸುತ್ತೆ. ಹಾಗೆ ಆ ರಿವಾಲ್ವರ್ ಅನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಆ ಬುಲೆಟ್ ಕ್ಯಾಪ್ ಜೊತೆಗೆ ಆ ರಿವಾಲ್ವರ್ ಅನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಯಾವ ಭಾಗಕ್ಕೆ ಗುಂಡು ತಗುಲಿದೆ, ಜೊತೆಗೆ ಸದ್ಯದ ಅವರ ಕಂಡೀಷನ್ ಏನು, ಚಿಕಿತ್ಸೆ ಕೊಡ್ತಾ ಇರುವಂತಹ ಡಾಕ್ಟರ್ಸ್ ಏನು ಹೇಳ್ತಾರೆ, ಇದು ಇನ್ನಷ್ಟೇ ಲಭ್ಯ ಆಗಬೇಕಾಗಿರುವಂತಹ ಮಾಹಿತಿ. ಆದರೆ ನವೀನ್ ರೆಡ್ಡಿ ಇವರು ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಸಿಕೊಂಡಿದ್ದಂಥದ್ದು, ದೊಡ್ಡ ಬಿಲ್ಡರ್ ಅಂತಾನೂ ಕೂಡ ತಿಳಿದು ಬಂದಿದೆ. ಆದರೆ ಇವತ್ತು ದುರದೃಷ್ಟವಶಾತ್ ಈ ರೀತಿಯಂತಹ ಒಂದು ಅನಾಹುತಕ್ಕೆ ಈಡಾಗ್ಬಿಟ್ಟಿದ್ದಾರೆ. ಅವರೇ ಒಂದು ರೀತಿ ಸ್ವಯಂಕೃತ ತಪ್ಪಿದು. ಯಾಕಂತಂದ್ರೆ ರಿವಾಲ್ವರ್ನ ಕ್ಲೀನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಮಿಸ್ ಆಗಿ ಫೈರ್ ಆಗಿರೋದು. ಹೀಗಾಗಿ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕಾರ್ಯ ಕೂಡ ಆಗ್ತಾ ಇದೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುನಿಲ್ ಕೊಡ್ತಾರೆ. ಸುನಿಲ್, ಈಗ ದೇಹದ ಯಾವ ಭಾಗಕ್ಕೆ ಸುನಿಲ್ ಈಗ ಗುಂಡು ತಗುಲಿರೋದು? ಸದ್ಯದ ಕಂಡೀಷನ್ ಹೇಗಿದೆ ಸುನಿಲ್? ಸದ್ಯದ ಕಂಡೀಷನ್ ಈಗಾಗಲೇ ಮಾಲ್ತೇಶ್ ಅಂತಂದ್ರೆ ನವೀನ್ ಅವ್ರ ಸ್ಥಿತಿ ಸ್ವಲ್ಪ ಚಿಂತಾಜನಕ ಅಂತ ಹೇಳಿ ಒಂದು ಆಸ್ಪತ್ರೆ ಮೂಲದಿಂದ ಒಂದು ಮಾಹಿತಿ ಲಭ್ಯವಾಗಿರೋದು. ಈ ಒಂದು ಗುಂಡು ಎದೆ ಭಾಗಕ್ಕೆ ತಗಲಿದೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅವ್ರ ಸ್ಥಿತಿ ಚಿಂತಾಜನಕ ಅಂತ ಈಗ ಒಂದು ಆಸ್ಪತ್ರೆ ಮೂಲದಲ್ಲಿ ಮಾಹಿತಿ ಲಭ್ಯವಾಗಿರ್ತೀವಿ ನನಗೆ. ಇನ್ನ ಈ ಘಟನೆ ಹಿನ್ನೆಲೆ ನೋಡ್ತಾ ಹೋದ್ರೆ ಈ ಉದ್ಯಮಿ ನವೀನ್ ಏನೆಂದರೆ ಇವರು ಮೂಲದ ಬೆಂಗಳೂರಿನ ನಿವಾಸಿ, ಅಲ್ಲಿ ದೊಡ್ಡನೆಕ್ಕುಂದಿ ನಿವಾಸಿ, HAL ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ದೊಡ್ಡನೆಕ್ಕುಂದಿ ನಿವಾಸಿ ಆಗಿರ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಅವ್ರು ಬಿಲ್ಡರ್ ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಇವತ್ತು ಮನೆಯಲ್ಲಿ ಸುಮಾರು ಮಧ್ಯಾಹ್ನದ ವೇಳೆಯಲ್ಲಿ ಅವರು ಏನು ಲೈಸೆನ್ಸ್ ಇರುವಂತ ಗನ್ ಅಂತಿಲ್ಲ, ಲೈಸೆನ್ಸ್ ಇರುವಂತ ರಿವಾಲ್ವರ್ ಏನಿದೆ ಅದನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ ಏನು ಆ ಟ್ರಿಗರ್ ಪ್ರೆಸ್ ಆಗಿ ಏಕಾಏಕಿ ಅವರ ಎದೆಗೆ ಒಂದ್ ಬುಲೆಟ್ ಒಂದು ಫೈರ್ ಆಗುತ್ತೆ. ಮಿಸ್ ಫೈರ್ ಆದ ಕೂಡಲೇ ಮಿಸ್ ಫೈರ್ ಅಂತ ಬುಲೆಟ್ ಎದೆಗೆ ತಗಲಿದ ನಂತರದಲ್ಲಿ ಅವ್ರ ಮನೆಯವರು ಅವರ ಆಂಬುಲೆನ್ಸ್ಗೆ ಫೋನ್ ಮಾಡಿ ತಕ್ಷಣ ಏನು ಅಲ್ಲಿಂದ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸ್ತಾರೆ. ಆಸ್ಪತ್ರೆಗೆ ಸಾಗಿಸಿ ಈಗಾಗಲೇ ಒಂದು ಚಿಕಿತ್ಸೆ ಕೊಡಿಸ್ತಾ ಇರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ತಿಳಿದಂತೆ HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಂತೆ HAL ಪೊಲೀಸರು ಮತ್ತೆ ಇನ್ಸ್ಪೆಕ್ಟರ್ ಶಾದಿಕ್ ಪಾಷಾ ಅಂದ್ರೆ ಒಂದು ವಿಚಾರಣೆ ಸಹ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಮಿಸ್ ಫೈರ್ ಆಗಕ್ಕೆ ಕಾರಣ ಏನು? ಯಾಕಂದ್ರೆ ತುಂಬಾ ವರ್ಷದಿಂದ ಅವರು ರಿವಾಲ್ವರ್ ಯೂಸ್ ಮಾಡ್ತಾ ಇದಾರೆ ಅಂತ ಒಂದು ಮಾಹಿತಿ ಸಹ ಲಭ್ಯವಾಗಿರುವಂತ. ಆ ಹಿನ್ನೆಲೆ ನೋಡ್ತಾ ಹೋದ್ರೆ ಯಾವ ರೀತಿ ಮಿಸ್ಫೈರ್ ಆಯ್ತು, ಇಲ್ಲ ಅಂದ್ರೆ ಯಾರಾದ್ರೂ ಒಂದು ಕೈವಾಡ ಇದೆಯಾ? ಯಾಕಂದ್ರೆ ಅವ್ರ ಹಿನ್ನೆಲೆ ನೋಡ್ತಾ ಇದ್ರೇನು ಏನು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಮತ್ತೆ ಸುಮಾರು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಕೈ ಹಾಕೊಂಡಿರ್ತಾರೆ ಅನ್ನೋ ಮಾಹಿತಿ ಸಹ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಯಾರಾದ್ರೂ ಏನಾದ್ರು ಬೇಕು ಅಂತ ಏನಾದ್ರು ಮಾಡಿದ್ರ, ಉದ್ದೇಶಪೂರ್ವಕವಾಗಿ ಏನಾದ್ರು ಮಾಡಿದ್ರ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಏನಾದ್ರು ಬೇರೆ ವಿಚಾರಕ್ಕಾಗಿ ಇವ್ರೇನಾದ್ರು ಏನು ಆತ್ಮಹತ್ಯೆ ಯತ್ನಿಸಿದ್ರ ಅಂತ ಒಂದು ಅನುಮಾನಗಳು ಹುಟ್ಕೊಂಡಿರುವಂತ. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಎಂದರೆ ಈಗಾಗಲೇ ಏನೋ ಒಂದು ವಿಚಾರಣೆ ಸಹ ನಡೆಸ್ತಾ ಇರುವಂತದ್ದು. ಈಗಾಗಲೇ ಅವರು ಸಹ ಈಗ ಏನು ಪೊಲೀಸರು ಈಗಾಗಲೇ ಮಣಿಪಾಲ್ ಹಾಸ್ಪಿಟಲ್ ಸಹ ಒಂದು ಅಲ್ಲಿಗೆ ಒಂದು ಭೇಟಿಯನ್ನು ನೀಡಿ ಒಂದು ಪರಿಶೀಲನೆ ಸಹ ನಡೆಸ್ತಾ ಇರೋದು. ಅವರ ಹೇಳಿಕೆ ಸಹ ಅವರ ಕುಟುಂಬಸ್ಥ ನವೀನ್ ಕುಟುಂಬಸ್ಥರು ಒಂದು ಹೇಳಿಕೆ ಸಹ ಪಡಿತಾ ಇರುವಂತದ್ದು. ಮಾಲ್ತೇಶ್, ಓಕೆ, ಧನ್ಯವಾದ ಸುನಿಲ್. ಇದು ಸದ್ಯಕ್ಕೆ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರವಾಗಿ ಎದೆ ಭಾಗಕ್ಕೆ ಗುಂಡು ತಗುಲಿದೆ. ಆದರೆ ಸದ್ಯ ಅವರಿಗೆ ಚಿಕಿತ್ಸೆ ಕೊಡುವಂಥ ಕಾರ್ಯ ಆಗ್ತಾ ಇದೆ. ಸದ್ಯದ ಕಂಡೀಷನ್ ಇನ್ನು ಡಾಕ್ಟರ್ಸ್ ಹೇಳಬೇಕು. ಅದರ ಜೊತೆಗೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಮೇಲ್ನೋಟಕ್ಕೆ ಮಿಸ್ ಫೈರ್ ಆಗಿರೋದು ಸ್ಪಷ್ಟವಾಗಿದ್ರೂ ಕೂಡ ಏನಾದರೂ ಅವರೇ ಗುಂಡು ಹಾರಿಸ್ಕೊಂಡ್ರೆ ಉದ್ದೇಶಪೂರ್ವಕವಾಗಿ ಅನ್ನುವಂಥ ಆ್ಯಂಗಲ್ನಲ್ಲೂ ಕೂಡ, ಜೊತೆಗೆ ಯಾರಾದರೂ ಬೇರೆಯವರು ಗುಂಡಿಟ್ಟಿರ್ಬೋದು ಅನ್ನುವಂಥ ಆಯಾಮದಲ್ಲೂ ಕೂಡ ಸಹಜವಾಗಿ ತನಿಖೆಯನ್ನು ನಡೆಸಬೇಕಾಗುತ್ತೆ. ಆ ಕೆಲಸದಲ್ಲಿ ಪೊಲೀಸರು ಕೂಡ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಆದರೆ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿ ಪ್ರಕಾರವಾಗಿ ಇದು ಮಿಸ್ ಫೈರ್ ಆಗಿರೋದು ಅಂತೇಳಿ ತಿಳಿದು ಬಂದಿದೆ.